ಕೆನಡಾದಲ್ಲಿ ಕನ್ನಡಿಗ ಚಂದನ್ ಕೊಲೆ ಬಗ್ಗೆ ಪೋಷಕರಿಗೆ ಮಾಹಿತಿಯನ್ನ ನೀಡಲಾಗಿದೆ. ತ್ಯಾಮಗೊಂಡ್ಲು ಗ್ರಾಮದಲ್ಲಿ ವಾಸ ಇರುವಂತಹ ಪೋಷಕರಿಗೆ ಮಾಹಿತಿಯನ್ನ ಪೊಲೀಸರು ನೀಡಿದ್ದಾರೆ. ಚಂದನ್ 6 ವರ್ಷದ ಹಿಂದೆ ಕೆನಡಾಗೆ ಅಂತ ಹೋಗಿದ್ದಂತ ಮಾಹಿತಿ ಇದೆ. ಕುಟುಂಬಸ್ಥರಿಗೆ ಸದ್ಯ ಮಾಹಿತಿಯನ್ನ ಪೊಲೀಸರು ತಿಳಿಸಿದ್ದಾರೆ. ಸುದ್ದಿ ತಿಳಿದು ಗ್ರಾಮದಲ್ಲಿ ಕುಟುಂಬಸ್ಥರ ಆಕ್ರಂದನ ಹೆಚ್ಚಾಗಿದೆ. ಚಂದನ್ ಮೃತದೇಹ ಆಗಮನದ ನಿರೀಕ್ಷೆಯಲ್ಲಿ ಗ್ರಾಮಸ್ಥರು ಇದ್ದಾರೆ. ನೆಲಮಂಗಲದ ತ್ಯಾಮಗೊಂಡ್ಲು ಗ್ರಾಮದ ನಿವಾಸಿ ಚಂದನ್ 6 ವರ್ಷದ ಹಿಂದೆ ಕೆನಡಾಗೆ ಅಂತ ಹೋಗಿದ್ರು. ಈಗ ಪೊಲೀಸರಿಂದಲೇ ಮಾಹಿತಿ ಬಂದಿರುವಂತದ್ದು ಚಂದನ್ ಪೋಷಕರಿಗೆ ಚಂದನ್ ಕೊಲೆಯಾಗಿದ್ದಾರೆ ಅಂತ. ಇನ್ನು ಈ ವಿಚಾರ ತಿಳಿತಾ ಇದ್ದಂತೆ ಚಂದನ್ ಪೋಷಕರಿಗೆ ನಂಬೋಕೆ ಆಗ್ಲಿಲ್ಲ. ಅವರು ತ್ಯಾಮಗೊಂಡ್ಲು ಗ್ರಾಮದಲ್ಲಿ ವಾಸ ಇದ್ದಾರೆ. ಯಾವಾಗ ಮೃತದೇಹ ಬರುತ್ತೆ, ಏನಾಯ್ತು ಅನ್ನುವಂತ ಗೊಂದಲದಲ್ಲಿ, ಆತಂಕದಲ್ಲಿ ಅವರು ಅಳ್ತಾ ಇದ್ದಾರೆ ಕುಟುಂಬಸ್ಥರು. ಇಡೀ ಗ್ರಾಮವೇ ಈಗ ಕಾಯ್ತಾ ಇದೆ ಚಂದನ್ಗೆ ಏನಾಯ್ತು ಅಥವಾ ಯಾವಾಗ ಮೃತದೇಹ ಅವರ ಜನ್ಮಸ್ಥಳಕ್ಕೆ ಬರುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಇಡೀ ಗ್ರಾಮವೇ ಇದೆ ಅಂತ ಹೇಳ್ಬೋದು. ಮಗನ ಅಗಲಿಕೆ ಕರೆ ಕೇಳಿ ಅವರಿಗೆ ನಿಜಕ್ಕೂ ಕೂಡ ನಂಬೋಕ್ಕಾಗಲ್ಲ. ಅಳ್ತಾ ಇದ್ದಾರೆ. ಆಕ್ರಂದನ ಮುಗಿಲು ಮುಟ್ಟಿದೆ. ಕೆನಡಾಗೆ ಅಂತ ಹೋಗಿ ಅಲ್ಲಿ ಕನ್ನಡಿಗರು ಯಾರ್ಯಾರಿದ್ದಾರೆ ಅವರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಕನ್ನಡಿಗರ ಒಂದು ಸಂಘವನ್ನ ಕೂಡ ಕಟ್ಕೊಂಡು ಇರ್ತಾರೆ. ಇನ್ನು ಸಿನಿಮಾ ವಿಚಾರಕ್ಕೆ ಅಂತ ಬಂದಾಗ ಕೆಲವೊಂದಷ್ಟು ಹಾಡುಗಳನ್ನ ರಿಲೀಸ್ ಮಾಡುವಂಥದ್ದು, ಹಾಡುಗಾರರು, ಸಂಗೀತಗಾರರು ಏನಿದ್ದಾರೆ ಅವರೊಟ್ಟಿಗೆ ಕೂಡ ಅತ್ಯುತ್ತಮ ಸಂಬಂಧವನ್ನ ಇಟ್ಕೊಂಡಿದ್ದಂತಹ ಚಂದನ್ ಕೆನಡಾದಲ್ಲಿ 6 ವರ್ಷದಿಂದ ಇದ್ರು. ಈಗ ಅಲ್ಲಿ ಏನಾಯ್ತು ನಿಜಕ್ಕೂ ಕೂಡ ಅಂತ ಗೊತ್ತಾಗ್ತಿಲ್ಲ. ಮಾಹಿತಿಯನ್ನ ಕೂಡ ತನಿಖೆ ನಂತರ ಹೊರಗೆ ಬರಬೇಕು. ಆದ್ರೆ ಕೊಲೆ ಆಗಿರೋದಂತೂ ಖಚಿತ ಅಂತ ಪೊಲೀಸರು ತ್ಯಾಮಗೊಂಡ್ಲು ಗ್ರಾಮದಲ್ಲಿ ಇರುವಂತ ಚಂದನ್ ಪೋಷಕರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ತ್ಯಾಮಗೊಂಡ್ಲು ಗ್ರಾಮದಲ್ಲಿ ಈಗ ಚಂದನ್ ಮೃತದೇಹ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸುದ್ದಿ ತಿಳಿದು ಗ್ರಾಮದಲ್ಲಿ ಕುಟುಂಬಸ್ಥರು ಆಕ್ರಂದನ ನಿಜಕ್ಕೂ ಕೂಡ ಮುಗಿಲು ಮುಟ್ಟಿದೆ. ಕೊಲೆ ಬಗ್ಗೆ ಪೊಲೀಸರೇ ಸ್ವತಃ ಮಾಹಿತಿಯನ್ನ ನೀಡ್ತಾರೆ. ಚಂದನ್ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಮಗನ ಅಗಲಿಕೆ ಕರೆ ಬಂದಾಗ್ಲಿಂದ ಸೂತಕದ ಛಾಯೆ ಅವರ ಮನೆಯಲ್ಲಿ, ಅವರ ಗ್ರಾಮದಲ್ಲಿ ಆವರಿಸಿಕೊಂಡಿದೆ. ತ್ಯಾಮಗೊಂಡ್ಲು ಗ್ರಾಮದಲ್ಲಿ ವಾಸ ಇದ್ದಾರೆ ಚಂದನ್ ಪೋಷಕರು. ಅವರಿಗೆ ಸಡನ್ ಆಗಿ ವಿಚಾರ ತಿಳಿದು ಬರುತ್ತೆ ಪೊಲೀಸರ ಒಂದು ಮೂಲಕ. ಆದ್ರೆ ಅವ್ರಿಗೆ ನಂಬೋಕಾಗ್ತಾ ಇಲ್ಲ. ಯಾಕಾಯ್ತು, ಏನಾಯ್ತು, ಯಾರೇ ರೀತಿ ಕೊಲೆ ಮಾಡಿದ್ದು ಅನ್ನೋ ರೀತಿಯಾಗಿ ಸಾಕಷ್ಟು ಆತಂಕದಲ್ಲಿ ಚಂದನ್ ಪೋಷಕರಿದ್ದಾರೆ. ಇಡೀ ಊರಲ್ಲೇ ನೀರವ ಮೌನ ಆವರಿಸಿದೆ ಅಂತಲೇ ಹೇಳ್ಬೋದು. ಇನ್ನು ಮಾಹಿತಿಗಳನ್ನ ನೋಡ್ತಾ ಹೋದಾಗ ಅವರ ಪೋಷಕರಾಗಿರ್ಬೋದು, ಊರಿನವರು, ಒಳ್ಳೆ ಹುಡುಗ, ಯಾರ ತಂಟೆಗೂ ಕೂಡ ಹೋಗ್ತಾ ಇರ್ಲಿಲ್ಲ ಅನ್ನೋದಾಗಿ ಹೇಳ್ತಾ ಇದ್ದಿದ್ದು. ಇನ್ನು ಕನ್ನಡ ಪ್ರೇಮವನ್ನ ನೋಡ್ತಾ ಹೋಗೋದಾದ್ರೆ ಕೆನಡಾದಲ್ಲಿರುವಂತಹ ಕನ್ನಡಿಗರನ್ನ ಒಟ್ಟುಗೂಡಿಸ್ಕೊಂಡು ಒಂದು ರೀತಿಯಾಗಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದ ವ್ಯಕ್ತಿ ಚಂದನ್. ಇನ್ನು ಕನ್ನಡ ಹಾಡುಗಳನ್ನ ಯಾರಾದ್ರೂ ಹಾಡಿ ಅಥವಾ ಬರೆದು ನಿರ್ಮಾಣ ಮಾಡುವಂಥದ್ದು, ಅವರಿಗೆ ಹಾಡುಗಾರರಿಗೆ ಸಹಾಯ ಮಾಡುವಂಥದ್ದು, ಸಿನಿಮಾಗಳಿಗೆ ಪ್ರಮೋಷನ್ ಮಾಡಿಕೊಡುವಂಥದ್ದು, ಈ ರೀತಿಯಾದಂತಹ ಕೆಲಸದಲ್ಲಿ ಭಾಗಿಯಾಗ್ತಾ ಇದ್ರು. ಇನ್ನು ಕೆನಡಾದಲ್ಲಿ ಈ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಿದ್ದಂಥದ್ದು. ಯಾಕೆ ಈ ರೀತಿ ಆಯ್ತು, ಯಾಕೆ ಚಂದನ್ ಕೊಲೆ ಆಯ್ತು ಅನ್ನುವಂಥದ್ದು ಈಗಲೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳ್ಕೊಂಡಿದೆ. ತನಿಖೆ ನಂತರವೇ ಇದೆಲ್ಲವೂ ಕೂಡ ಬಯಲಾಗಬೇಕಾಗಿದೆ. ಒಟ್ನಲ್ಲಿ ತ್ಯಾಮಗೊಂಡ್ಲು ಗ್ರಾಮದಲ್ಲಿ ನೀರವ ಮೌನ ಆವರಿಸಿಕೊಂಡು ಸೂತಕದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಇದು ನಿಜಕ್ಕೂ ಕೂಡ ಪ್ರಶ್ನೆಯಾಗೆ ಉಳ್ಕೊಂಡಿದೆ. ಏನಾಯ್ತು ಚಂದನ್ಗೆ, ಯಾಕೆ ಈ ರೀತಿ ಆಯ್ತು ಅಂತ? ಹಲೋ ಗಾಯತ್ರಿ, ಏನು ಅಂತಂದ್ರೆ ಈ ಒಬ್ಬ ಚಂದನ್ ಏನು ನೆಲಮಂಗಲ ತ್ಯಾಮಗೊಂಡ್ಲುವಿನ ಒಂದು ನಿವಾಸಿ ಆಗಿರುವಂತದ್ದು. ಮೂಲತಃ ಈತ ಏನು ಕೆನಡಾಗ ಹೋಗಿ ಈ ಹಿಂದೆ ಕಳೆದ 6 ವರ್ಷಗಳ ಹಿಂದೆ ಕೆನಡಾಗ ಹೋಗಿರುವಂತದ್ದು. ಒಂದು L&T ಅಂತ ಹೇಳೋ ಒಂದು ಕಂಪ್ನಿನಲ್ಲಿ ನೌಕರನಾಗಿ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಜಾಬ್ ನಡೆಸಿರುವಂತದ್ದು. ಇದೇ ಸಂದರ್ಭದಲ್ಲಿ ಅಲ್ಲಿನ ಕನ್ನಡಿಗರನ್ನೆಲ್ಲ ಒಟ್ಟುಗೂಡಿ ಕನ್ನಡ ಕೂಟ ಅಂತ ಹೇಳಿ ಒಂದು ಸಂಘಟನೆ ಮಾಡಿಕೊಂಡು ಅಲ್ಲಿ ಬರ್ತಕ್ಕಂಥ ಏನೋ ಕನ್ನಡ ನಮ್ಮ ನಾಡು ಇಡೀ ಬಗ್ಗೆ ಅಲ್ಲಿ ಬರ್ತಕ್ಕಂಥ ಅಲ್ಲಿ ಏನೋ ಸಿಂಗರ್ಸ್ ಹೋಗ್ತಿರ್ಬೋದು, ಇಲ್ಲ ಮತ್ತೊಬ್ರು ಗಾಯಕರು, ಈ ತರ ಎಲ್ಲರನ್ನು ಏನು ಕನ್ನಡ ರಿಲೇಟೆಡ್ ಯಾರೇ ಜನರು ಬಂದ್ರು ಕೂಡ ಅವ್ರನ್ನ ರಿಸೀವ್ ಮಾಡ್ಕೊಂಡು ಅಲ್ಲೆಲ್ಲ
ಒಂದು ದೊಡ್ಡದಾಗಿ ಕನ್ನಡ ನಾಡು ನುಡಿ ಬಗ್ಗೆ ಒಂದು ಪ್ರಚಾರ ಮಾಡ್ತಿದ್ದಂಥದ್ದು ಸಂದರ್ಭದಲ್ಲಿ ಇದೇ ಒಬ್ಬ ಚಂದನ್ ಏನು ಕಳೆದ ಏನು ನಿನ್ನೆ ಶನಿವಾರ ಕೂಡ ಶುಕ್ರವಾರ ಕೂಡ ಅವ್ರ ತಂದೆ ತಾಯಿಗೆ ಏನು ನಂದಕುಮಾರ್ ಮತ್ತೆ ಶೈಲಜಾ ಪುತ್ರ ಏನು ಚಂದನ್ ಕರೆ ಮಾಡಿ ಇಲ್ಲೆಲ್ಲ ಚೆನ್ನಾಗಿದ್ದೀನಿ ಹಾಗಿದೆ ಹೀಗಿದೆ ಇನ್ನೇನು ಸಮಯದಲ್ಲೇ ಬರ್ತೀನಿ ಮನೆಗೆ ಅಂತ ಹೇಳಿರುವಂತದ್ದು. ಅಲ್ಲದೆ ಈಗ ನಾವು ಮಾಧ್ಯಮದವರೆಲ್ಲ ಈ ಒಂದು ಮಾಧ್ಯಮದಲ್ಲಿ ಏನು ಕಳೆದ ಭಾನುವಾರ ಅಲ್ಲಿನ ಬೆಂಗಳೂರಿಂದ ಏನು ಇಲ್ಲಿಂದ ಸಂಪರ್ಕ ಮಾಡಿದಾಗ ಅಲ್ಲಿನ ಒಬ್ರು ಪೊಲೀಸ್ನವರು ಏನು ಕೆನಡಾ ಪೊಲೀಸರು ಏನ್ ತಮ್ಮ ಮಗ ತೀರ್ಕೊಂಡಿದ್ದಾನೆ ಅಂತ ಹೇಳಿ ಕರೆ ಮಾಡಿದಾಗ ಏಕಾಏಕಿ ಒಂದು ಮನೆಯಲ್ಲಿ ಸೂತಕದ ವಾತಾವರಣನೇ ಹೊಡಿತು ಅಂತಾನೆ ಹೇಳ್ಬೋದು ಗಾಯತ್ರಿ. ಇದೇ ಒಂದು ಸಂದರ್ಭದಲ್ಲಿ ಆತನ ಸಂಬಂಧಿಕರು ಕೂಡ ಮನೆಯಲ್ಲಿ ಒಂದು ಆ ತಂದೆ ತಾಯಿಗೆ ಏನು ಅಥವಾ ಒಬ್ಬನೇ ಮಗ ಆಗಿರೋದ್ರಿಂದ ಮನೆ ವಾತಾವರಣ ಸಂಪೂರ್ಣ ಒಂದು ಆಕ್ರಂದನ ಭರಿತವಾಗಿರುವಂತದ್ದು ಗಾಯತ್ರಿ. ಎಸ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ. ಎಸ್, ಕನ್ನಡಿಗ ಚಂದನ್ ಕೊಲೆಯಾಗಿರುವಂತಹ ಸುದ್ದಿ ಇನ್ನೂ ಕೂಡ ಯಾಕೆ ಈ ರೀತಿ ಆಯಿತು ಅನ್ನುವಂಥದ್ದು ತಿಳಿದು ಬರಬೇಕಿದೆ. ಆದರೆ ಒಟ್ಟಿನಲ್ಲಿ ಚಂದನ್ ಗ್ರಾಮವೇ ಸೂತಕದ ವಾತಾವರಣದಿಂದ ತುಂಬಿಕೊಂಡಿದೆ ಅಂತ ಹೇಳ್ಬೋದು. ನೀರವ ಮೌನ ಆವರಿಸಿದೆ. ಅವರ ಪೋಷಕರಿಗೆ ಇದನ್ನ ನಂಬೋಕೆ ಆಗ್ತಾ ಇಲ್ಲ. 6 ವರ್ಷದಿಂದ ಕೆನಡಾಗೆ ಹೋಗಿ ಕೆಲಸ ಮಾಡ್ಕೊಂಡಿದ್ದಂಥ ಚಂದನ್ ಇನ್ನು ಕನ್ನಡಿಗರನ್ನ ಒಟ್ಟುಗೂಡಿಸಿ ಸಂಘಟನೆಯನ್ನ ಕೂಡ ಶುರು ಮಾಡಿದ್ರು. ಸಿಎಂ ವಿರುದ್ಧ ನಾಲಿಗೆ ಹರಿಬಿಟ್ರ ಬಿಜೆಪಿ ನಾಯಕ ಹೇಡಿ ಪುಕ್ಕಲ ಮುಖ್ಯಮಂತ್ರಿ ಅನ್ನೋ ರೀತಿಯಾಗಿ ಮಾತನಾಡಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಬೆಲೆ ಏರಿಕೆ ವಿರುದ್ಧ ಧ್ವನಿ ಎತ್ತಿದಂತ ತೇಜಸ್ವಿ ಅವರನ್ನ ಬಂಧಿಸಲಾಗಿದೆ. ಸಿದ್ದು ಎಷ್ಟು ಪುಕ್ಕಲ ಹೇಡಿ ಅಂತ ಇದರಿಂದ ಗೊತ್ತಾಗತ್ತೆ ಅಂತ ಪ್ರತಾಪ್ ಸಿಂಹ ಅವರು ಹೇಳ್ತಾ ಇರುವಂತದ್ದು. 1 ವರ್ಷದಲ್ಲಿ 2 ಬಾರಿ ಮೆಟ್ರೋ ದರ ಏರಿಕೆ ಮಾಡ್ತಿದ್ದಾರೆ. ಮೆಟ್ರೋ ಅಭಿವೃದ್ಧಿಗೆ ಕೇಂದ್ರದಿಂದ ಅನುದಾನ ಬರ್ತಾ ಇದೆ. ಸಿಎಂ ವಿರುದ್ಧ ಏಕವಚನದಲ್ಲೇ ಈ ರೀತಿಯಾಗಿ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಸಿಎಂ ವಿರುದ್ಧ ಬಿಜೆಪಿ ನಾಯಕ ನಾಲಿಗೆ ಹರಿಬಿಟ್ರ, ಹೇಡಿ ಪುಕ್ಕಲ ಅಂತ ಏಕವಚನದಲ್ಲೇ ವಾಗ್ದಾಳಿಯನ್ನ ಪ್ರತಾಪ್ ಸಿಂಹ ನಡೆಸುತ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಬೆಲೆ ಏರಿಕೆ ವಿರುದ್ಧ ತೇಜಸ್ವಿ ಸೂರ್ಯ ಅವರು ಧ್ವನಿ ಎತ್ತಿದ್ರು ಅಂತ ಅವರನ್ನ ಬಂಧಿಸಿದ್ದಾರೆ. ಸಿದ್ದರಾಮಯ್ಯ ಎಷ್ಟು ಪುಕ್ಕಲ ಹೇಡಿ ಇರಬಹುದು ಅಂತ ಹರಿಹಾಯ್ತಾ ಇರುವಂತದ್ದು ಪ್ರತಾಪ್ ಸಿಂಹ ಅವರು. 1 ವರ್ಷದಲ್ಲಿ 2 ಸಲ ಮೆಟ್ರೋ ದರ ಏರಿಕೆ ಮಾಡಿದ್ದಾರೆ. ಮೆಟ್ರೋ ಅಭಿವೃದ್ಧಿಗೆ ಕೇಂದ್ರದಿಂದ ಅನುದಾನ ಬರ್ತಾ ಇದೆ. ಹಾಗಿದ್ರೆ ಬೆಲೆ ಏರಿಕೆಯಿಂದ ಇವರಿಗೇನಾದ್ರೂ ಎಕ್ಸ್ಟ್ರಾ ಅಮೌಂಟ್ ಸಿಗುತ್ತಾ ಅಭಿವೃದ್ಧಿಗೆ? ಸಿಎಂ ವಿರುದ್ಧ ಈ ರೀತಿಯಾಗಿ ಏಕವಚನದಲ್ಲಿ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನ ನಡೆಸ್ತಾ ಇರುವಂತದ್ದು. ನೀವೊಬ್ಬ ಯಂಗ್ಸ್ಟರ್ ಆಗಿ 1983ರಲ್ಲಿ ಬಂದಂಥವ್ರು. ನೀವು 17 ಬಜೆಟನ್ನು ಮಂಡಿಸಿ ಈಗ 18ನೇ ಬಜೆಟನ್ನು ಮಂಡಿಸೋಕ್ಕೆ ಸಿದ್ಧರಾಗಿದ್ದೀರಿ. ನೀವು ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಾಗಿದ್ದೀರಿ. ಆದರೆ ಖಜಾನೆ ಖಾಲಿಯಾಗಿ ಇವತ್ತು ಅಭಿವೃದ್ಧಿ ಕಾರ್ಯಕ್ಕೆ ಕಾಸು ಕೊಡಲಿಕ್ಕೂ ನಿಮ್ಮ ಹತ್ರ ಇಲ್ಲದಂಥ ಒಂದು ಪರಿಸ್ಥಿತಿ ಬಂದಿದೆ. ಬರೀ ಸಭೆ ಸಮಾರಂಭದಲ್ಲಿ ಎಲ್ಲರ ಮೇಲೂ ಕೂಡ ಉಡಾಫೆಯ ತಾತ್ಸಾರದ ಏಕವಚನದ ನಿಂದನೆಗಳು ಸಂಬೋಧನೆಗಳು ಮಾಡೋದು ಬಿಟ್ಟರೆ ನಿಮ್ಮ ಹತ್ರ ಏನಿದೆ ಸರ್? ನಿಮ್ಮದು ನೀವು 17 ಬಜೆಟನ್ನು ಮಂಡಿಸಿದ್ರಿ ಅಂತ ಹೇಳ್ತಿರಲ್ಲ, ನಿಮಗೆ ಅರ್ಥವ್ಯವಸ್ಥೆಯ ಬಗ್ಗೆ ನಿಮಗೇನು ಗಂಧಗಳೇ ಗೊತ್ತಿದೆ ಹೇಳಿ? ಒಬ್ಬ ಯುವ ಸಂಸದ ಪ್ರಶ್ನೆ ಮಾಡಿದ ಕೂಡಲೇ, ನಿಮ್ಮನ್ನು ಎಕ್ಸ್ಪೋಸ್ ಮಾಡಿದ ಕೂಡಲೇ ಅವನ್ನ ಅರೆಸ್ಟ್ ಮಾಡಿಸ್ತೀರಿ ಅಂತಂದರೆ, ನಿಮ್ಮ ಥರ ಒಬ್ಬ ಪುಕ್ಕಲ ಹೇಡಿ ಮುಖ್ಯಮಂತ್ರಿನ ನಾನು ಇದುವರೆಗೂ ನೋಡಲೇ ಇಲ್ಲ. ಸತ್ಯ ಹೇಳಿದವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕೋದನ್ನು ನೀವು ಮಾಡೋಕ್ಕೆ ಹೋಗ್ತೀರಿ ಅಥವಾ ಅರೆಸ್ಟ್ ಮಾಡಿಸೋಂಥದ್ದನ್ನು ಮಾಡ್ತಿದ್ದೀರಿ. ಕರ್ನಾಟಕ ಕಂಡಂಥ ಅತ್ಯಂತ ಪುಕ್ಕಲ ಹೇಡಿ ಮುಖ್ಯಮಂತ್ರಿ ಅದು ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರೇ, ನೀವೊಬ್ಬ ಯಂಗ್ಸ್ಟರ್ ಆಗಿ
1983ರಲ್ಲಿ ಬಂದಂಥವ್ರು ನೀವು. ತೇಜಸ್ವಿ ಸೂರ್ಯ ಅವರು ಬೆಂಗಳೂರಿನ ಒಬ್ಬ ಜನಪ್ರತಿನಿಧಿಯಾಗಿ ಕಳೆದ 1 ವರ್ಷದಿಂದ 2ನೇ ಬಾರಿಗೆ ಮೆಟ್ರೋ ಪ್ರಯಾಣ ದರವನ್ನು ಯದ್ವಾತದ್ವಾ ಏರಿಸಿರುವುದರ ವಿರುದ್ಧವಾಗಿ ಸತತವಾಗಿ ಧ್ವನಿ ಎತ್ತ ಬಂದು ತಾಳ್ಮೆಯನ್ನು ಪರೀಕ್ಷೆನ ಈ ಸರ್ಕಾರ ಮಾಡ್ತಾ ಇದೆ, ಇದನ್ನು ಇನ್ನು ಮುಂದೆ ನಾವು ತಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಅದಕ್ಕೆ ಪ್ರತಿರೋಧವನ್ನು ಒಡ್ಡಿ ಹೋರಾಟವನ್ನು ಮಾಡಿ BMRCL ಅವರು ಅದರ ದರವನ್ನು ಏನು 5% ಹೆಚ್ಚಳ ಮಾಡಿದ್ರು ಅದನ್ನು ತಡೆ ಹಿಡಿಯುವಲ್ಲಿ ತೇಜಸ್ವಿ ಸೂರ್ಯ ಅವರು ಸಫಲರಾಗಿದ್ದಾರೆ. ಒಂದು ಒಳ್ಳೆಯ ಹೋರಾಟವನ್ನು ಮಾಡಿದ್ದಾರೆ. ಒಬ್ಬ ಜನಪ್ರತಿನಿಧಿಯಾಗಿ ಸಂಸದರಾಗಿ ಮೆಟ್ರೋದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಸ್ಪಂದನೆಯನ್ನು ಕೊಡಿಸೋದ್ರ ಜೊತೆ ಸಿಎಂ ವಿರುದ್ಧ ಈ ರೀತಿಯಾಗಿ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸ್ತಾ ಇರುವಂತದ್ದು, ಈ ಬೆಲೆ ಏರಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ಹೋರಾಟಗಳು ಶುರುವಾಗಿದೆ. ಅದೇ ರೀತಿಯಾಗಿ ಏಕವಚನದಲ್ಲಿ ಬೈತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರತಾಪ್ ಸಿಂಹ ಅವರು.